ಆತ್ಮೀಯರೇ, ಸಮಯ ಓಡ್ತಾ ಇದೆ. ಆದ್ದರಿಂದ ಮುಂದಿನ ಕಾರ್ಯಕ್ರಮದ ಬಗ್ಗೆ ಈಗಲೇ ಹೇಳಿಬಿಡುತ್ತೇನೆ. ಶತಚಂಡಿ ಯಾಗದ ಆಮಂತ್ರಣ ಬಿಡುಗಡೆಗೊಂಡ ಬಳಿಕ ಇಲ್ಲೊಂದು ಆಶಯ ಇದೆ. ಏನು ಅಂತಂದರೆ, ಮೊನ್ನೆ ಈ ಉಡುಪಿ ಘಟಕದಲ್ಲಿ ಸೇರಿಕೊಂಡಿರುವ ಅಪ್ಪ ಅಮ್ಮನ ಜೊತೆ ಬಂದ ಮಗುವೊಂದು ಕೇಳುತ್ತಂತೆ, ಅಪ್ಪ ನಿಮಗೆ ಘಟಕ ಆಯಿತು, ಅಮ್ಮನಿಗೂ ಘಟಕ ಆಯಿತು, ನಮಗೆ ಘಟಕ ಇಲ್ವಾ ಅಂತ. ಅಂದರೆ ಅಪ್ಪ ಅಮ್ಮ ಯಕ್ಷಗಾನದಲ್ಲಿ ಜೊತೆಯಾಗಿದ್ದಾರೆ ಅಂದಾಗ ಮಗುವಿಗೆ ಅದೊಂದು ಆಸಕ್ತಿ. ನಮಗನ್ನಿಸಿದ್ದೇನು, ನಮ್ಮ ಕನಸುಗಳೇನು ಅಂತಂದರೆ, ಬಹುಶಃ ಮುಂದಿನ ದಿನದಲ್ಲಿ ಉಡುಪಿಯ ಯಕ್ಷದುರ್ಗ ಫಟ್ಲ ಫೌಂಡೇಶನ್ ಟ್ರಸ್ಟ್ನ ಉಡುಪಿ ಘಟಕದ ವತಿಯಿಂದ ಮಕ್ಕಳ ವಿಭಾಗವೊಂದು ಅನಾವರಣಗೊಂಡರೆ ಅದೊಂದು ಅತ್ಯಂತ ಸಂತಸದ ಸಂಗತಿಯಾಗಿ ದೊಡ್ಡ ಸಾಧನೆಯಾಗಿ ಕಾಣಿಸಿಕೊಳ್ಳಬಹುದು ಅಂತ. ಆದರೆ ನಮಗನ್ನಿಸಿದ್ದೇನು ಅಂತ ಕೇಳಿದರೆ, ನಮಗೆ ಮಕ್ಕಳ ವಿಭಾಗ ಬೇಕು ಅಂತ ಹೇಳಿದ್ದು ಪುಟ್ಟ ಮಗು. ಪಟ್ಲ ಸತೀಶ್ ಶೆಟ್ಟಿಯವರು ಬದುಕನ್ನು ಕಟ್ಟಿಕೊಂಡದ್ದು ಕಟೀಲಿನ ಬ್ರಾಹ್ಮರಿಯ ಸನ್ನಿಧಾನದಲ್ಲಿ, ದೇವಿಯ ಸನ್ನಿಧಾನದಲ್ಲಿ. ಪುಟ್ಟ ಮಗುವನ್ನು ಕುಮಾರಿ ದುರ್ಗಾ ಅಂತ ನಾವು ಪೂಜೆ ಮಾಡುವವರು. ಬಹುಶಃ ಕಟೀಲಿನ ಬ್ರಾಹ್ಮರಿಯೇ ಪುಟ್ಟ ಮಗುವಿನ ರೂಪದಿಂದ ಈ ಸಂಕಲ್ಪವನ್ನು ಅನಾವರಣ ಮಾಡಿರಬೇಕು ಅಂತ ನಮಗನ್ನಿಸ್ತದೆ. ಅದರ ಸಂಕೇತವಾಗಿ ಕುಮಾರಿ ಆದ್ಯ ರತನ್ ರಾಜ್ ಅವರ ಮಗಳು ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಹಾಗೂ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಒಂದು ಗುಲಾಬಿ ಹೂವನ್ನು ನೀಡಿ ಅವಳ ಆಶಯವನ್ನು ನಿಮ್ಮ ಮುಂದೆ ಇಡ್ತಾಳೆ. ಆ ಮಗುವೇ ಕೇಳಿದ್ದು, ಅಪ್ಪನಿಗೆ ಘಟಕ ಇದೆ, ಅಮ್ಮನಿಗೆ ಘಟಕ ಇದೆ, ನಮಗೆ ಘಟಕ ಬೇಡವಾ ಅಂತ ಕೇಳಿದ ಮಗು ವೇದಿಕೆಗೆ ಬರ್ತಾಳೆ. ಸತೀಶಣ್ಣ, ನಿಮ್ಮ ಅಂತರಂಗದ ಪ್ರೀತಿ ಮಗುವಿನ ರೂಪದಲ್ಲಿ ನಡೀತಿರ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಅವಳ ಕೈಯಿಂದ ಒಂದು ಗುಲಾಬಿ ಹೂವನ್ನು ಸ್ವೀಕರಿಸಿ ಅವಳ ಆಶಯ ಸಾಕ್ಷಾತ್ಕಾರಗೊಳ್ಳುವುದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ, ಆಶೀರ್ವಾದ ಇರಲಿ ಅನ್ನುವಂತಹ ನಮ್ರ ಕೇಳಿಕೆ ನಮ್ಮತ್ತು. ಇನ್ನೊಂದು ಮಗುವಿನ ಹೆಸರು ಕೂಡ ಆದ್ಯ ಅಂತಿದೆ. ಬಹುಶಃ ಈ ಮಾತನ್ನು ಮೊದಲಿಗೆ ಎತ್ತಿ ಇಂಥದ್ದೊಂದು ಶುಭ ಕಾರ್ಯಕ್ಕೆ ಶ್ರೀಕಾರವನ್ನು ಬರೆದವಳಾಕೆ. ಮಗುವಿಗೆ ಶುಭವಾಗಲಿ ಅಂತ ನೀವೆಲ್ಲ ಹಾರೈಸಬೇಕು ಅನ್ನೋದು ನಮ್ಮ ಕೇಳಿಕೆ.